ನಮಸ್ಕಾರ. ನಿಮಗೆ ಬೆಳಿಗ್ಗೆ ಶುಭೋದಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡಿ, ನಮ್ಮ ಮಂಗಳೂರು ನಗರದ ಪಾಂಡೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಲ್ಯಾಂಡ್ಮಾರ್ಕ್ ಏನಿದೆ, ಈಗ ಗ್ರೀನ್ ಕೌಂಟಿ ಅಪಾರ್ಟ್ಮೆಂಟ್ ಅಂತ ಏನಿದೆ, ಇದರಲ್ಲಿ ಸುಮಾರು ಜನ ನಿವಾಸಿಗಳಲ್ಲಿ ವಾಸವಾಗಿದ್ದೀರಿ ಈ ಅಪಾರ್ಟ್ಮೆಂಟಲ್ಲಿ. ಅದರಲ್ಲಿ ಕೆಲವು ಹೇಗೆ ಈ ಒಂದು ಫ್ಲಾಟ್ ಒಳಗಡೆ ನಿರ್ವಹಣೆ ಮಾಡಿಕೊಂಡು ನಾವು ಇರಬೇಕು, ಒಂದು ಸಮಾಜ ಅಲ್ಲ, ಸಮಾಜದಲ್ಲಿ ನಾವು ಹೇಗಿರಬೇಕು ಅನ್ನೋದ್ರ ಬಗ್ಗೆ, ಮತ್ತೆ ಇಲ್ಲಿ ಹೊರಗಡೆ ಏನು ನ್ಯೂಸೆನ್ಸ್ ಆಗ್ತದೆ ಅದ್ರ ಬಗ್ಗೆ ನಾನೊಂದು ಕೆಲವು ಹಿತನುಡಿಗಳನ್ನ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಈ ಫ್ಲಾಟ್ ಅಲ್ಲಿ ಇರುವಂತವ್ರು ಎಲ್ಲ ಸಮುದಾಯದವರು ಹಾಗೂ ಎಲ್ಲ ಜನರು ಸಹ ಏನಂದ್ರೆ, ತಮ್ಮ ಮಕ್ಕಳನ್ನ, ಈಗ ಸಾಮಾನ್ಯವಾಗಿ ಸಣ್ಣ ಮಕ್ಕಳು ಇರುವಂತವ್ರಿಗೆ ಒಂದು 2 ವೀಲರ್ಗಳನ್ನ ಕೊಡುವಂಥದ್ದು, ಅವನಿಗೆ ಅಂಡರ್ ಏಜ್ ಇರ್ತಾನೆ, ಅವನಿಗೆ ಕಾರ್ ಕೊಡುವಂಥದ್ದು, ಮತ್ತೆ 2 ವೀಲರ್ನ ಕೊಟ್ಟು ಅದು ತಗೋಬ, ಹಾಲು ತಗೋಬ, ಹೊರಗಡೆ ಹೋಗಿ ಅಂತ ಕಳಿಸ್ಕೊಡುವಂಥದ್ದು, ಅದು ಯಾವ ರೀತಿ ಕಾನೂನು ಅಪರಾಧವಾಗುತ್ತೆ ಅಂತ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಕೆಲವು ಮಾಹಿತಿಗಳನ್ನ ಕೊಡ್ತೇನೆ. ಈಗ ನೀವೆಲ್ಲರೂ ಸಣ್ಣ ಸಣ್ಣ ಮಕ್ಕಳಿದ್ದೀರಿ, ನೀವೆಲ್ಲ ಸ್ಕೂಟರ್ನ ತಗೊಂಡು ಓಡಿಸ್ತೀರಾ ಇಲ್ವಾ ಹೇಳಿ? ಯಾರು ಇದುವರೆಗೂ ಓಡಿಸಿಲ್ಲ? ಯಾರು ಓಡಿಸಿದ್ದೀರಿ? ಯಾರು ಓಡಿಸಿದ್ದೀರಿ ಸ್ಕೂಟರ್ನ? ಕೈ ಎತ್ತಿ ನೋಡುವ. ಹೇಳಿ, ತೊಂದರೆ ಇಲ್ಲ ಹೇಳಿ. ಕೈ ಎತ್ತಿ ಅಲ್ವಾ? ನೀವು ಸೈಕಲ್ ಮಾತ್ರ ಓಡಿಸ್ಬೇಕು, ಮೋಟರ್ ಸೈಕಲ್ ಓಡಿಸ್ಲಿಕ್ಕೆ ನಿಮ್ಗೆ ಅಧಿಕಾರ ಇಲ್ಲ. 18 ವರ್ಷ ಮೇಲ್ಪಟ್ಟ ಮೇಲೆ ನೀವು ಸಂಬಂಧಿಸಿದಂತ ಇಲಾಖೆಗಳಿಂದ ಲೈಸೆನ್ಸ್ ಅನ್ನ ತಕೊಂಡು ಆಮೇಲೆ ಓಡಿಸ್ಬೇಕು. ನೀವು ಗಾಡಿ ಓಡಿಸಿದ್ದು ಕಾನೂನು ರೀತಿ ಅಫೆನ್ಸ್. ನೀವು ಮತ್ತೆ ಪೊಲೀಸರ ಕೈಲಿ ಸಿಕ್ಕಿ ಬಿದ್ದು ಅಥವಾ ಏನೋ ಒಂದು ಇನ್ಸಿಡೆಂಟ್ ಆಗಿ ಏನೋ ಒಂದು ಆಕ್ಸಿಡೆಂಟ್ ಆದ್ರೆ ನಿಮಗೆ ಹಾಗೂ ನಿಮ್ಮ ತಂದೆಯವರಿಗೆ ಭಾರಿ ನಷ್ಟ ಆಗ್ತದೆ. ಕೆಲವರೀಗ ಹೊಸ ರೂಲ್ಸ್ ಬಂದಿದೆ, ಯಾರು ಲೈಸೆನ್ಸ್ ಇಲ್ಲದೆ ಇರುವಂತವರಿಗೆ ಗಾಡಿಯನ್ನ ಕೊಡ್ತಾರೆ, ಅವರ ಮಾಲೀಕರಿಗೆ, ಓನರ್ ಯಾರಿರ್ತಾರೆ, 2 ವೀಲರ್ ಓನರ್, ಅವರಿಗೆ 25,000ವರೆಗೂ ದಂಡ ಮತ್ತೆ ಜೈಲು ಶಿಕ್ಷೆ 2 ಸಹ ಇನ್ಕ್ಲೂಡಿಂಗ್ ಮಾಡುವಂತ ಹೊಸ ಕಾನೂನುಗಳು ಬಂದಿದ್ದಾರೆ. ನೀವು ಈ ಒಂದು ವಠಾರದಲ್ಲಿ ಅಥವಾ ಆವರಣದಲ್ಲಿ, ಈ ಅಪಾರ್ಟ್ಮೆಂಟಿನ ಆವರಣದಲ್ಲಿ ಯಾವುದೇ ಕಾರಣಕ್ಕೂ ಸ್ಕೂಟರ್ಗಳನ್ನ ಅಥವಾ ಕಾರ್ಗಳನ್ನ, ವೆಹಿಕಲ್ಗಳನ್ನ ನೀವು ಬಿಡುವಂತಿಲ್ಲ. ಹಾಗೆ ಏನಾದದ್ದು ನೀವು ಬಿಟ್ಟಿದ್ದು ಮತ್ತೆ ನೀವು ಗಾಡಿಯನ್ನು ಚಲಾಯಿಸಿದ್ದಂಥದ್ದು ಏನಾದರೂ ಕೆಲವು ವಿಡಿಯೋಗಳು ಅಥವಾ ಫೋಟೋಗಳನ್ನ ತೆಗೆದು ಯಾರಾದರೂ ಅದನ್ನ ಶೇರ್ ಮಾಡಿದ್ರೆ ಸಂಬಂಧಪಟ್ಟವರಿಗೆ ಮನೆಗೆ ನೋಟಿಸ್ ಬರ್ತದೆ, ಮತ್ತೆ ದಂಡ ಪಾವತಿಸಬೇಕಾಗುತ್ತೆ. ಮತ್ತೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ನಿಮಗೆ ತುಂಬಲಾರದಂತ ನಷ್ಟವನ್ನು ಅನುಭವಿಸ್ಬೇಕಾಗ್ತದೆ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ನೀವು ಏನು ಅಂಡರ್ 18 ಇದ್ದೀರಿ, ಯಾರು ಲೈಸೆನ್ಸ್ ಇಲ್ಲದೆ ಇದ್ದೀರಿ, ಅವರು ಯಾವುದೇ ಕಾರಣಕ್ಕೂ 2 ವೀಲರ್ಗಳನ್ನ ಮುಟ್ಟುವಾಗಿಲ್ಲ, 2 ವೀಲರ್ ಅನ್ನ ಓಡಿಸುವ ಹಾಗೆ ಇಲ್ಲ. ಅರ್ಥ ಆಗ್ತದೆಯಾ ಹೇಳಿದ್ದಾನೆ ಎಲ್ರಿಗೂ? ಅರ್ಥ ಆಗ್ತದೇನಪ್ಪ? ಹಾಗೆ ನಿಮ್ಮ ತಂದೆ ತಾಯಿಗಳಿಗೂ ಹೇಳ್ಬೇಕು ನೀವೇ, ಇಲ್ಲ ನಾನು ಹೋಗೋದಿಲ್ಲ, ಅದು ಕಾನೂನು ರೀತಿ ಅಫೆನ್ಸ್. ನಾವು ವಯಸ್ಸಾದ ಮೇಲೆ, ನಮ್ದು 18 ವರ್ಷ ವಯಸ್ಸಾದ ಮೇಲೆ, ನಮಗೆ ಲೈಸೆನ್ಸ್ ಸಿಕ್ಕಿದ ಮೇಲೆ ನಾವು ಗಾಡಿ ಓಡಿಸ್ಲಿಕ್ಕೆ ಅಂತ ಹೇಳಿ ಪೊಲೀಸ್ನವರು ನಮಗೆ ಪ್ರೋಗ್ರಾಮ್ ಅಲ್ಲೆಲ್ಲ ಹೇಳಿದ್ದಾರೆ. ನೀವು ನಾನು ಹೋಗೋದಿಲ್ಲ ಅಂತ ನೀವು ಹೇಳ್ಬೇಕು. ಯಾಕೆ ಅಂತ ಅಂದ್ರೆ, ನಿಮ್ಮ ತಂದೆ ತಾಯಿಗಳಿಗೆ ಕಾನೂನು ಅರಿವು ಇಲ್ಲದೆ ಇರಬಹುದು, ಅವರಿಗೆ ತಿಳುವಳಿಕೆ ಇಲ್ಲದೆ ಇರಬಹುದು. ಏನೋ ಎಮರ್ಜೆನ್ಸಿ ಇದೆ, ಅಲ್ಲಿ ಹೋಗು, ಅಲ್ಲಿ ಡ್ರಾಪ್ ಮಾಡ್ಕೊಂಡು ತಂಗಿ ಇದ್ದಾಳೆ, ಅಕ್ಕ ಇದ್ದಾಳೆ, ಕರ್ಕೊಂಡ್ ಬಾ, ಇಲ್ಲಿ ಮಾರ್ಕೆಟ್ಗೆ ಹೋಗಿ ಒಂದು ಹಾಲು ತಗೊಂಡ್ ಬಾ ಅಂತ ಹೇಳಿ ಕಳಿಸ್ಕೊಟ್ಬಿಡ್ತಾರೆ ನಿಮ್ಗೆ ತಂದೆ ತಾಯಿಗಳು. ಆ ರೀತಿ ಕಳಿಸೋದು ತಪ್ಪು. ಅವ್ರೇನಾದ್ರೂ ಒಂದ್ ವೇಳೆ ಕಳಿಸಿದ್ರೆ ನೀವು ಹೇಳ್ಬೇಕು, ಇಲ್ಲ ನಾನು ಬೇಕಾದ್ರೆ ನಡ್ಕೊಂಡು ಹೋಗ್ತೀನಿ, ಸೈಕಲಲ್ಲಿ ಹೋಗ್ತೀನಿ, ಸ್ಕೂಟರ್ ಅಥವಾ ಗಾಡಿಗಳನ್ನ ತಗೊಂಡು ಹೋಗಂಗಿಲ್ಲ, ನನಗೆ ಇನ್ನೂ ಲೈಸೆನ್ಸ್ ಇಲ್ಲ ಅಂತ ಹೇಳಿ ನೀವೇ ಅವರಿಗೆ ಮನವರಿಕೆ ಮಾಡಬೇಕು. ಅರ್ಥ ಆಗ್ತಿದೆಯಾ ನಾನು ಹೇಳೋದು? ಅರ್ಥ ಆಗ್ತಿದ್ರಪ್ಪ ನಿಮ್ಗೆಲ್ರಿಗೂ? ಇನ್ ಮುಂದೆ ಯಾರು ಸ್ಕೂಟರ್ ನಾನು ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ ಅವ್ರು ಯಾರು ಬಿಡ್ಲಿಕ್ಕಿಲ್ಲ. ಮತ್ತೆ ಈ ಒಂದು ಫ್ಲಾಟ್ ನಲ್ಲಿ ಯಾರ್ಯಾರು ವಾಸವಿದ್ದೀರಿ ಅವ್ರಿಗೆ ಆಲ್ರೆಡಿ ಈಗ ಕೆಲವು ದೂರುಗಳು ಬರ್ತಾ ಇದೆ. ಇಲ್ಲಿ ಸಣ್ಣ ಮಕ್ಕಳಿಗೆಲ್ಲ ಗಾಡಿಯನ್ನ ಕೊಡ್ತಾರೆ, ಮತ್ತೆ ಕೆಲವು ಮಕ್ಕಳು ಇಲ್ಲಿ ಗ್ರೌಂಡ್ ಅಲ್ಲಿ ಆಟ ಆಡ್ತಾ ಇರ್ತಾರೆ, ಏನೋ ಹೆಚ್ಚು ಕಡಿಮೆ ಆಗ್ಬೋದು, ಮತ್ತೆ ಅದು ಸಮಸ್ಯೆ ಆಗ್ತದೆ ಎಲ್ರಿಗೂ. ಅದಕ್ಕೆ ಹೇಳ್ತಾ ಇರೋದು, ಏನು ನಮ್ಮ ಭಾರತದ ಮೋಟರ್ ವೆಹಿಕಲ್ ಆಕ್ಟ್ಗಳು ಏನಿದಾವೆ ಅದ್ರ ಬಗ್ಗೆ ನೀವು ತಿಳ್ಕೊಂಡಿರ್ಬೇಕು. ಯಾವ ರೀತಿ ವಾಹನಗಳನ್ನ ಲೈಸೆನ್ಸ್ ಮಾಡಿಸ್ಕೊಂಡು ನೆಕ್ಸ್ಟ್ ವಾಹನಗಳನ್ನ ಓಡಿಸ್ಬೇಕು, ಅದಕ್ಕೆ ಇನ್ಸೂರೆನ್ಸ್ ಕಟ್ಟಿಸ್ಬೇಕು, ಮತ್ತೆ ಈ ಸಂಚಾರಿ ನಿಯಮಗಳು ಏನಿದ್ದಾವೆ ಅದನ್ನ ಫಾಲೋ ಮಾಡಬೇಕು. ಈಗ ಒಂದು ಲೈಸೆನ್ಸ್ ಇಲ್ಲದೆ ಇರುವಂತ ಒಬ್ಬ ಹುಡುಗನಿಗೆ ಸ್ಕೂಟರ್ನ ಕೊಟ್ಟು ಕಳಿಸ್ಬಿಡ್ತೀನಿ. ಅತಾಚುರ್ಯವಾಗಿ ಏನೋ ಒಂದು ಮಗು ಅಡ್ಡ ಬರುತ್ತೆ, ಒಂದು ಅಥವಾ ಬೆಕ್ಕು ನಾಯಿ ಏನೋ ಒಂದು ಅಡ್ಡ ಬರುತ್ತೆ, ಫಾಸ್ಟ್ ಹೋಗ್ತಾ ಇರ್ತೀರಿ, ಅದನ್ನ ಹೇಗೆ ಕಂಟ್ರೋಲ್ ಮಾಡ್ಬೇಕಂತ ಹೇಳಿ ನಿಮ್ಗೆ ತಿಳುವಳಿಕೆ ಇರೋದಿಲ್ಲ, ಆಕ್ಸಿಡೆಂಟ್ ಆಗೋಗುತ್ತೆ.
ಆಕ್ಸಿಡೆಂಟ್ ಆಗಿ ಪ್ರಾಣಹಾನಿ ಮತ್ತೆ ಇಂಜುರಿಡ್ ಮತ್ತೊಂದು ಮಗದೊಂದು ಆದಾಗ ವಿಮೆಯನ್ನ ಅದು ಏನು ಇನ್ಶೂರೆನ್ಸ್ ಇದೆ ಅದನ್ನ ಭರಿಸ್ಲಿಕ್ಕೆ ಬರೋದಿಲ್ಲ. ಅವಾಗ ಏನಾಗುತ್ತೆ, ನಮ್ಮ ಒಂದು ಏನು ಮನೆ ಆಸ್ತಿ ಅಥವಾ ಮತ್ತೊಂದು ಏನು ಪ್ರಾಪರ್ಟಿ ಇರುತ್ತೆ ಅದನ್ನೆಲ್ಲ ಕಟ್ಟಿ ರೆಸ್ಪಾಂಡೆಂಟ್ಗೆ ಅಥವಾ ಯಾರಿಗೆ ಗಾಯಾಳು ಇರ್ತಾರೆ ಅವರಿಗೆ ಕೊಡುವಂತ ಸನ್ನಿವೇಶಗಳು ಎದುರಾಗ್ತವೆ. ಅದಕ್ಕೆ ನಾವು ನಮ್ಮ ಇಲಾಖೆಯಿಂದ ನಾವು ಕೆಲವೊಮ್ಮೆ ರಸ್ತೆ ಸುರಕ್ಷಾ ಸಪ್ತಾಹ ಪ್ರತಿ ವರ್ಷ ಮತ್ತೆ ಕೆಲವು ಅವೇರ್ನೆಸ್ ಪ್ರೋಗ್ರಾಮ್ಗಳು, ಟ್ರಾಫಿಕ್ ರೂಲ್ಸ್ನ ಹೇಗೆ ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ, ಎಷ್ಟು ಜನ ಈ ಒಂದು ಅಪಘಾತದಲ್ಲಿ ಪ್ರತಿ ವರ್ಷ ಎಷ್ಟು ಡೆತ್ ರೇಸ್ ಇಷ್ಟಾಗ್ತಾ ಇದೆ ಅದ್ರ ಬಗ್ಗೆ ಪ್ರತಿ ವರ್ಷ ರಸ್ತೆ ಸುರಕ್ಷಾ ಸಪ್ತಾಹ ಅಂತೇಳಿ ಕೆಲವು ಪ್ರೋಗ್ರಾಮ್ಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ಹಂಗಾಗಿ ಈ ಒಂದು ಫ್ಲಾಟ್ನಲ್ಲಿರುವಂಥ ಒಂದು ಸೆಕ್ರೆಟರಿ ಮತ್ತು ಅಧ್ಯಕ್ಷರು ನಮ್ಮ ಬಗ್ಗೆ ಇದು ಒಂದು ಫ್ಲಾಟ್ ಬಗ್ಗೆ ಇಲ್ಲೊಂದು ಅವೇರ್ನೆಸ್ ಪ್ರೋಗ್ರಾಮ್ನ ಮಾಡ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೊಂಡಿದ್ದಕ್ಕೆ ನಾವಿಲ್ಲಿ ಬಂದು ನಿಮ್ಮೊಂದು ಫ್ಲಾಟ್ನಲ್ಲಿ ಯಾವುದೇ ರೀತಿಯಂತ ಇಲ್ಲಿ ಅಹಿತಕರ ಘಟನೆಗಳು ನಡೀಬಾರ್ದು, ಹಾಗೆ ಏನು ಮಕ್ಕಳೆಲ್ಲರೂ ಎಲ್ರಿದ್ರಿ ಅವರೆಲ್ಲರೂ ಸಹ ಸುರಕ್ಷಿತವಾಗಿ ಜೀವನ ನಡೆಸಬೇಕು ಅನ್ನೋದು ನಮ್ಮ ಆಶಯ. ಪೊಲೀಸ್ನವರು ಸಹ ಅದಕ್ಕಾಗಿ ಸಪೋರ್ಟಿಗೆ ಯಾವಾಗಲೂ ಸಹ ಇದ್ದೇ ಇರ್ತಾರೆ. ಅದಕ್ಕೆ ನಾವು ನಿಮಗೆ ಒತ್ತಿ ಹೇಳೋದೇನಂತಂದ್ರೆ, ಲೈಸೆನ್ಸ್ ಮಾಡಿಸಿ ವಾಹನಗಳನ್ನು ಓಡಿಸಿ, ಮತ್ತೆ ಹೆಲ್ಮೆಟ್ಟು, ಇನ್ಶೂರೆನ್ಸು ಮತ್ತೆ ಟ್ರಾಫಿಕ್ ರೂಲ್ಸ್ನ ಕಂಪಲ್ಸರಿ ಫಾಲೋ ಮಾಡಿ. ಏನು ಈಗ ಹೇಳ್ತಾರೆ, ಮೊದಲಿಂದಲೂ ಸಹ ನಮ್ಮಲ್ಲಿ ಒಂದು ಗಾದೆ ಇದೆ, ಅವಸರವೇ ಅಪಘಾತಕ್ಕೆ ಕಾರಣ, ಬೇರೆ ಏನೂ ರೀಸನ್ ಇಲ್ಲ. ನಾವು ಯಾವಾಗ ಅವಸರದಲ್ಲಿ ಗಾಡಿ ಓಡಿಸ್ತೀವಿ, ಯಾವಾಗ ನೆಗ್ಲಿಜೆನ್ಸಿಯಲ್ಲಿ ನಿರ್ಲಕ್ಷ್ಯತನದಲ್ಲಿ ಗಾಡಿ ಓಡಿಸ್ತೀವಿ, ಅಪಘಾತಗಳು ಸಂಭವಿಸ್ತವೆ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ನಾವು ನಮ್ಮ ಇಲಾಖೆ ಕಡೆಯಿಂದ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಏನಂತಂದ್ರೆ, ಇಲ್ಲಿರುವಂತಹ ಈ ಒಂದು ಗ್ರೀನ್ ಕೌಂಟ್ ಇದರಲ್ಲಿ ಫ್ಲಾಟ್ನಲ್ಲಿ ಯಾರ್ಯಾರು ನಿವಾಸಿಗಳು ವಾಸವಿದ್ದೀರಿ ಅವರಲ್ಲಿ ನಾವು ಕೇಳ್ಕೊಳ್ಳೋದಿಷ್ಟೇ, ನಿಮ್ಮ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಅಂಡರ್ ಏಜ್ ಏನು ವಯಸ್ಕ ಮಕ್ಕಳಿದ್ದಾರೆ ಅವರಿಗೆ ಯಾವುದೇ ಕಾರಣಕ್ಕೂ ಟೂ ವೀಲರ್ ಅಥವಾ ಮತ್ತೊಂದು ಗಾಡಿಗಳನ್ನು ಕೊಡಬೇಡಿ. ಮತ್ತೆ ಕೊಟ್ಟು ಏನಾದರೂ ಹೆಚ್ಚು ಕಡಿಮೆ ಆದಲ್ಲಿ ಅದಕ್ಕೆ ಮಾಲೀಕರೇ ಜವಾಬ್ದಾರರಾಗಿರ್ತೀರಿ. ಅರ್ಥ ಆಗ್ತಿದೆಯಾ ನಾನು ಹೇಳೋದು? ನೀವೆಲ್ಲರೂ ಅರ್ಥ ಆಗ್ತಿದೆಯಾ? ಇನ್ಮೇಲೆ ಎಲ್ಲರೂ ಪ್ರಾಮಿಸ್ ಮಾಡಬೇಕು, ನಾವು ಲೈಸೆನ್ಸ್ ಇಲ್ಲದೆ ವಯಸ್ಸಾಗದೆ ನಾವು ಇನ್ಮೇಲೆ ಯಾವುದೇ ಕಾರಣಕ್ಕೂ ಸ್ಕೂಟರ್ ಮುಟ್ಟಲ್ಲ. ಸ್ಕೂಟರ್ ಕೀ ಸ್ಟಾರ್ಟ್ ಮಾಡಿದ ತಕ್ಷಣ ನಿಮಗೆ ಪೊಲೀಸ್ ನೆನಪಾಗಬೇಕು, ಅಪ್ಪ ನಮ್ಮನ್ನು ಹಿಡಿತಾರೆ, ನಾವು ಲೈಸೆನ್ಸ್ ಇಲ್ಲ ಮತ್ತೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನಿಮ್ಗೆ ನೆನಪಾಗಬೇಕು, ಬೇಡ ಅಂತ ನಿಲ್ಲಿಸಿ ಹೋಗ್ಬೇಕು. ಎಲ್ರಿಗೂ ಅರ್ಥ ಆಗ್ತದೆಯಾ? ನಾವು ನಿಮ್ಮಲ್ಲಿ ಮಗದೊಮ್ಮೆ ನಾವು ರಿಕ್ವೆಸ್ಟ್ ಮಾಡೋದು ಇಷ್ಟೇನೆ, ಯಾವುದೇ ಕಾರಣಕ್ಕೂ ಅಂಡರ್ ಏಜ್ ಏನು ವಯಸ್ಕರಿದ್ರೆ ಅವರಿಗೆ ಯಾರು ಸಹ ತಂದೆ ತಾಯಿಗಳು ಅವರಿಗೆ ಗಾಡಿಗಳನ್ನ ಕೊಡಬೇಡಿ. ಲೈಸೆನ್ಸ್ ಹೋಲ್ಡರ್ ಇದ್ರೆ ಮಾತ್ರ ಅವರಿಗೆ ಲೈಸೆನ್ಸ್ ವೆಹಿಕಲ್ ಟೂ ವೀಲರ್ ಗಳನ್ನ ಕೊಟ್ಟು ಕಳಿಸಿ. ಮತ್ತೆ ಏನಾದ್ರೂ ಇಲ್ಲಿ ಅಪಘಾತಗಳು ಮಗದೊಂದು ಏನಾದ್ರು ಸಂಭವಿಸಿದ್ರೆ ನೀವೇ ನೇರವಾಗಿ ಹೊಣೆಗಾರಾಗ್ತೀರಿ. ಅದು ಆಗೋದು ಬೇಡ ಅಂತ ಅಂದ್ರೆ ಏನು ಈಗ ಸಂಚಾರ ನಿಯಮ ಏನಿದೆ ಅದನ್ನ ರೂಲ್ಸ್ ಅನ್ನ ಫಾಲೋ ಮಾಡಿ, ಲೈಸೆನ್ಸ್ ಆದ್ಮೇಲೆ ಅವರಿಗೆ ಟೂ ವೀಲರ್ ಕೊಡಿ. ಮತ್ತೆ ಇನ್ನೊಂದು ಏನಂದ್ರೆ, ಈ ಒಂದು ವಟಾರದಲ್ಲಿ ನಿಮಗೆ ಯಾರಾದ್ರೂ ಈ ತರ ಲೈಸೆನ್ಸ್ ಇಲ್ಲದೆ ಗಾಡಿ ಓಡಿಸ್ತಾ ಇದ್ದಾರೆ ಅಂತ ಹೇಳಿ ಏನಾದ್ರೂ ಕಂಡು ಬಂದ್ರೆ ಅದನ್ನ ಫೋಟೋ ತೆಗೆದು ನಮ್ಮ ಒಂದು ಕಂಟ್ರೋಲ್ ರೂಮ್ ನಂಬರ್ ಇಂದ 9480802300ಗೆ ಒಂದು ವಾಟ್ಸ್ಆಪ್ ಮೂಲಕ ಕಳಿಸಿದ್ರೆ ಅವ್ರ ಮನೆಗೆ ನೇರವಾಗಿ ನೋಟಿಸ್ ಸೆಂಡ್ ಆಗುತ್ತೆ, ದಂಡ ಬೀಳುತ್ತೆ. ಈಗೆಲ್ಲ ಎಲ್ಲ ಕಡೆ ನೋಡಿರ್ಬೇಕು, ನಾವು ಟೂ ವೀಲರ್ ಹೆಲ್ಮೆಟ್ ಇಲ್ಲದೆ ಹೋಗಿರ್ತೀವಿ, ಮನೆಗೆ ನೋಟಿಸ್ ಬರ್ತದೆ, ಅವಾಗ ಫ್ಲಾಶ್ ಆಗುತ್ತೆ, ನಾನು ಎಲ್ಲಿ ಹೋಗಿದ್ದೆ ನಂಗೆ ಗೊತ್ತೇ ಇರೋದಿಲ್ಲ. ಅದಕ್ಕೆ ಫೋಟೋ ಸಮೇತ ತೆಗೆದು ಕ್ಯಾಮ್ರಾದಲ್ಲಿ ತೆಗೆದಾಗ್ತಾ ಇದ್ದಾರೆ. ಎಲ್ಲಾ ಕಡೆ ಪೊಲೀಸ್ನವರು ಕಾಯುವಂತ ನೆಸೆಸಿಟಿ ಇಲ್ಲ ಇವಾಗೆಲ್ಲ ಒಳ್ಳೆ ಹೈ ಡಿಜಿಟಲ್ ಕ್ವಾಲಿಟಿ ಕ್ಯಾಮ್ರಾ ಬಂದಿದೆ, ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡಿ ನಿಮ್ಮ ಸಂಬಂಧಪಟ್ಟ ಮನೆಗಳಿಗೆ ನೋಟಿಸ್ ಹೋಗುತ್ತೆ. ಅದು ನೋಟಿಸ್ ಹೋದಾಗ ಅದು ದಂಡ ಹಾಗೇ ಇರುತ್ತೆ. ನೀವು ಗಾಡಿಯನ್ನು ಸೇಲ್ ಮಾಡಬೇಕಾದ್ರೂ ಸಹ ಅದು ಕ್ಲಿಯರ್ ಮಾಡಿ ಸೇಲ್ ಮಾಡಬೇಕಾಗ್ತದೆ, ಪೆಂಡಿಂಗ್ ಹಾಗೇ ಇರುತ್ತೆ, ಕಟ್ಟಲೇಬೇಕು. ಅದಕ್ಕೆ ಇದಕ್ಕೆ ನೀವು ದಂಡವನ್ನ ಪಾವತಿಸೋಕ್ಕಿಂತ ರೂಲ್ಸ್ಗಳನ್ನ ರೆಗ್ಯುಲೇಷನ್ಗಳನ್ನ ಫಾಲೋ ಮಾಡ್ಕೊಂಡು ಹೋದ್ರೆ ಎಲ್ಲರೂ ಸುರಕ್ಷವಾಗಿರ್ಬೋದು. ನೀವು ಸುರಕ್ಷತೆ ಇರುತ್ತೆ, ಎಲ್ರಿಗೂ ಸುರಕ್ಷತೆ, ಪೊಲೀಸರಿಗೂ ಸಹ ಯಾವುದೇ ರೀತಿ ಕೆಲಸಗಳು ಇರೋದಿಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಈ ಒಂದು ಏನು ಫ್ಲಾಟಲ್ಲಿ ಏನು ಇದ್ದೀರಿ ಎಲ್ಲರೂ ಸಹ ಒಂದು ಕಾನೂನು ಅನ್ನೋದನ್ನ ಅರಿವನ್ನ ತಿಳ್ಕೊಂಡು ನಿಮ್ಮ ಮಕ್ಕಳುಗಳಿಗೆ ವಾಹನಗಳನ್ನು ಕೊಡಬೇಡಿ. ಹಾಗೆ ಇಲ್ಲಿ ಏನಾದರೂ ಅಹಿತಕರ ಘಟನೆಗಳು ನಿಮ್ಮ ಫ್ಲಾಟ್ ಸರೌಂಡ್ ಅಲ್ಲಿ ಏನಾದರೂ ನಡೆದ್ರೆ, ಏನೇ ಒಂದು ಸಮಸ್ಯೆ ಆದ್ರೆ, ಏನೇ ಕಿರಿಕಿರಿ ಆಗಲಿ ಅಥವಾ ಪಬ್ಲಿಕ್ ನ್ಯೂಸೆನ್ಸ್ ಆಗಲಿ, ಏನೇ ಆದ್ರೂ 112 ಅಂತ ಒಂದು ಟೋಲ್ ಫ್ರೀ ನಂಬರ್ ಇದೆ, 112ಗೆ ಡೈಲ್ ಮಾಡಿ ತಕ್ಷಣ 5 ನಿಮಿಷದಲ್ಲಿ ಪೊಲೀಸ್ನವರು ಬಂದು ರೀಚ್ ಆಗಿ ನಿಮ್ಮ ಸಮಸ್ಯೆ ಏನಿದೆ ಅದನ್ನು ಆಲಿಸಿ ಸಂಬಂಧಪಟ್ಟ ಕ್ರಮ ಜರುಗಿಸಲಿಕ್ಕೆ ಅದಕ್ಕಾಗಿ ಬದ್ಧರಾಗಿದ್ದಾರೆ. ಅದಕ್ಕಾಗಿ ನೀವೇ ಓನ್ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ. ಪೊಲೀಸ್ನವರಿಗೆ ಏನು ಹಿಂಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡಿ. ನೀವು ಸುರಕ್ಷಿತರಾಗಿರಿ, ನಾವು ಸುರಕ್ಷಿತರಾಗಿರ್ತೀವಿ, ನಿಮ್ಮೊಂದಿಗೆ ನಾವಿದ್ದೀವಿ. ಯಾವಾಗಲೂ ಸಹ ಏನೇ ಇದ್ರೂ ಸಹ ಪೊಲೀಸ್ನವರಿಗೆ ಮಾಹಿತಿ ನೀಡಿ ಅಂತ ಹೇಳ್ತಾ ಇದ್ದೀನಿ.
ಮತ್ತೆ ಇನ್ನೊಮ್ಮೆ ಒತ್ತಿ ಹೇಳೋದಷ್ಟೇನೆ, ಇಲ್ಲಿ ಕರೆಸಿರುವಂತ ಉದ್ದೇಶ ಏನು ಅಂತಂದ್ರೆ, ಈ ಫ್ಲಾಟಿನ ಸರೌಂಡ್ ಅಲ್ಲಿ ನಾನು ಒಮ್ಮೆ ಒಂದು ವಿಸಿಟ್ ಕೊಟ್ಟು ನೋಡಿದ್ದೀನಿ. ಮಕ್ಕಳೆಲ್ಲ ಸಣ್ಣ ಮಕ್ಕಳುಗಳೆಲ್ಲ ಆಟ ಆಡ್ತಾ ಇರ್ತಾರೆ, ಕೆಲವು ಸಣ್ಣ ಸೈಕಲ್ ಅಲ್ಲಿ ಓಡಾಡ್ತಾ ಇರ್ತಾರೆ. ಯಾರೋ ಒಬ್ಬ ಲೈಸೆನ್ಸ್ ಇಲ್ದಿರೋ ನೀವೇ ಒಳಗಡೆ ಬಂದು ಒಂದು ಸ್ಕೂಟರ್ ಸ್ಟಾರ್ಟ್ ಮಾಡಿ, ಅದು ಅಡ್ಡ ಬಂದಾಗ ಬ್ರೇಕ್ ಹಿಡಿಬೇಕು, ಎಷ್ಟು ಲೀಟರ್ ಕೊಡ್ಬೇಕು, ಕ್ಲಚ್ ಹಿಡಿಬೇಕು, ಏನು ಗೊತ್ತಾಗದೆ ಗಡಿಬಿಡಿಯಲ್ಲಿ ಅವಸರದಲ್ಲಿ ಡಿಕ್ಕಿ ಪಡಿಸಿದ್ರೆ ಇಲ್ಲಿ ಇರುವಂತವರಿಗೆ ಸಮಸ್ಯೆ ಆಗ್ತದೆ. ಒಬ್ಬರ ಜೀವಕ್ಕೆ ನಾವು ಹಾನಿ ಮಾಡುವಂತ ಅಧಿಕಾರ ನಮಗೆ ಇಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಅಂತ ಇನ್ಸಿಡೆಂಟ್ಗಳನ್ನ ನೀವು ಕ್ರಿಯೇಟ್ ಮಾಡಬೇಡಿ ಅಂತ ಹೇಳ್ತಾ, ಎಲ್ಲರೂ ಸಂಚಾರಿ ನಿಯಮಗಳನ್ನ ಫಾಲೋ ಮಾಡ್ತೀರಾ? ಹೇಳಿಯಪ್ಪ, ಫಾಲೋ ದ ಟ್ರಾಫಿಕ್ ರೂಲ್ಸ್. ಎಸ್ ಸರ್, ನೋ, ಟೆಲ್ ಮಿ. ಓಕೆ, ನೀವೆಲ್ಲರೂ ಸಹ ಲೈಸೆನ್ಸ್ ಆದ್ಮೇಲೆ ಗಾಡಿ ಓಡಿಸ್ಬೇಕು. ನಿಮ್ಮ ಅಪ್ಪ ಅಮ್ಮ ಗಾಡಿ ಏನಾದ್ರು ಕೊಟ್ಟು ಕಳ್ಸಿದ್ರೆ ನಾವು ಕೊಂಡೋಗಲ್ಲ ಅಂತ ಹೇಳ್ಬೇಕು. ಲೈಸೆನ್ಸ್ ಇಲ್ಲದೆ ಗಾಡಿ ಓಡಿಸ್ಲಿಕ್ಕಿಲ್ಲ. ಏನಾದ್ರು ಅನಾಹುತಗಳಾದ್ರೆ ಅದಕ್ಕೆ ನೀವು ಜವಾಬ್ದಾರರಾಗ್ತೀರಿ. ನಿಮ್ಗೂ ಸಮಸ್ಯೆ ಆಗುತ್ತೆ, ನಮಗೂ ಸಮಸ್ಯೆ ಆಗುತ್ತೆ. ನಾನು ಇಲ್ಲೇ ವಾಕಬಲ್ ನಡ್ಕೊಂಡು ಹೋಗಿ ಬರ್ತೀನಿ, ಇಲ್ಲ ಬೈಸಿಕಲ್ ಇದೆ, ಬೈಸಿಕಲ್ ಹೋಗಿ ನಿಧಾನವಾಗಿ ಬರ್ತೀನಿ ಅಂತ ಹೇಳ್ಬೇಕು. ಅರ್ಥ ಆಗ್ತಿದೆಯಾ? ಎಲ್ಲರೂ ಸಹ ಈ ಒಂದು ಏನು ಗ್ರೀನ್ ಕೌಂಟ್ ಏನು ಅಪಾರ್ಟ್ಮೆಂಟ್ ಅಲ್ಲಿ ಇದೆ, ಅವರೆಲ್ಲ ಸಾರ್ವಜನಿಕರಿಗೂ ನಾನು ಮತ್ತೊಮ್ಮೆ ಮಗದೊಮ್ಮೆ ವಿನಂತಿ ಮಾಡೋದು ಏನಂದ್ರೆ, ಯಾರಿಗೂ ಸಹ ಅವರ ಏನು ನಿಮ್ಮ ಮಕ್ಕಳೇನಿದ್ದಾರೆ ಅಥವಾ ನಿಮ್ಮ ಅಕ್ಕಪಕ್ಕದ ಮನೆಯವರು ಏನು ಮಕ್ಕಳಿದ್ದಾರೆ, ಅವ್ರು ಯಾರಿಗೂ ಸಹ ಯಾವುದೇ ಕಾರಣಕ್ಕೂ ಲೈಸೆನ್ಸ್ ಇಲ್ಲದೆ ಅಂಡರ್ ಏಜ್ ಇರುವಂತಹ ಮಕ್ಕಳುಗಳಿಗೆ ಯಾವುದೇ ಕಾರಣಕ್ಕೂ ಟೂ ವೀಲರ್ನ ಕೊಟ್ಟು ಮುಂದೆ ಏನಾಗುವಂತಹ ಇನ್ಸಿಡೆಂಟ್ಗಳಿಗೆ ಯಾರು ಹೊಣೆಗಾರರಾಗಬೇಡಿ ಅಂತೇಳಿ ತಮ್ಮಲ್ಲಿ ಇನ್ನೊಮ್ಮೆ ನಾನು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀನಿ. ಈ ರೀತಿ ಇಷ್ಟೊಂದು ನಿಮಗೆ ಒಂದು ಅವೇರ್ನೆಸ್ ಒಂದು ಹೇಳಲಿಕ್ಕೆ ನಾನು ಇಲ್ಲಿಗೆ ಕರೆಸಿದಂತಹ ನಮ್ಮ ಪ್ರೆಸಿಡೆಂಟ್ ಆರಿಫ್ ಅವರಿಗೂ ಹಾಗೂ ನಮ್ಮ ಇಲ್ಲಿರುವಂತಹ ಎಲ್ಲ ಮತ್ತು ಕಾರ್ಯದರ್ಶಿಗಳು ಹಾಗೂ ಈ ಒಂದು ಫ್ಲಾಟ್ನ ನಾಗರಿಕರಿಗೂ ಹಾಗೂ ಮಕ್ಕಳಿಗೂ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಹೇಳ್ತಿ ನಾನೊಂದು ಈ ಕೆಲವು ನಿಮಗೆ ಹಿತನುಡಿಗಳನ್ನ ಹೇಳಿ ಮುಗಿಸಿ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನೀವು ಮಾತಾಡಿದ್ರೆ ನೀವು ತೊಂದರೆಗೆ ಸಿಲುಕಿಬಿಟ್ಟಿದ್ದೀರಿ, ಆ ಥರ ಅವಸ್ಥೆ ಆಗಿದೆ ಇಲ್ಲಿ. ಮಕ್ಕಳಿಗೆ ನಾವು ಬುದ್ಧಿವಾದ ಹೇಳಿದರು, ಮನೆಯವರು ಅದನ್ನು ಪಾಲಿಸ್ತಾ ಇಲ್ಲ, ನಮ್ಮ ಮೇಲೆ ತಿರುಗಿ ಬಿಡ್ತಾರೆ ಅವರು. ಅದಕ್ಕೆ ಎಲ್ಲರೂ ಏನು ಹೇಳ್ತಾರೆ ಅಂದ್ರೆ, ನೀವು ಹೇಳಿದ ಹಾಗೆ ಮಕ್ಕಳ ಪೋಷಕರು ಕೂಡ ಮಕ್ಕಳಿಗೆ ಜಾಸ್ತಿ ಅವೇರ್ನೆಸ್ ಅವರು ತಗೊಳ್ಬೇಕು. ಮತ್ತೆ ನಾವು ಏನು ನಿಮಗೆ ಕಂಪ್ಲೇಂಟ್ ಕೊಟ್ಟರೆ ನಮ್ಮ ಮೇಲೆ ಪುನಃ ತಿರುಗಿ ಬೀಳ್ತಾರೆ. ಹಾಗೆ ನಾವು ಯಾರು ಇದು ಸೀಕ್ರೆಟ್ ಆಗಿ ಕಂಪ್ಲೇಂಟ್ ಕೊಟ್ಟರು ಅದನ್ನು ನೀವು ಡಿಸ್ಕ್ಲೋಸ್ ಮಾಡಬಾರ್ದು. ಒಂದು ಏನಿದೆ ಅಂದ್ರೆ, ನಮಗೆ ಕೊಟ್ಟಂತ ಮಾಹಿತಿಯನ್ನ ನಾವು ಎಲ್ಲೂ ಸಹ ಹೇಳುವಂತದ್ದಿಲ್ಲ, ನಾವು ಹೇಳೋದು ಇಲ್ಲ. ಈಗ ಅದಕ್ಕೆ ನಾನು ಅವಾಗಲೇ ಹೇಳಿದೆ, ಫೋಟೋ ತೆಗೆದು ಅದೊಂದು ನಂಬರ್ ಇದೆ 9480802300ಗೆ ನೀವು ಅದನ್ನ ನೇರವಾಗಿ ಸೆಂಡ್ ಮಾಡಬಹುದು. ಅಥವಾ ನಮ್ಮ ಪೊಲೀಸ್ ಸ್ಟೇಷನ್ ಸಂಬಂಧಪಟ್ಟಂಗೆ ಈ ತರ ಇದೆ ಅಂತ ಅಂದ್ಬಿಟ್ಟು ನೀವು ಮಾಹಿತಿನಾದ್ರೂ ಕೊಡ್ಬೋದು, ನಮಗಾದ್ರೂ ಕೊಡ್ಬೋದು. ಅದು ನಾನು ಫಾಲೋ ಮಾಡೋದಿಲ್ಲ, ನಾನು ಹಾಗೇನೆ ಅಂತ ನಾನು ಹಾಗೆ ಹೋಗೋದೆ. ನಾವು ಮಕ್ಕಳನ್ನ ಕೀ ಕೊಡೋದೆ, ಅವ್ರು ನಮ್ ತುಂಬಾ ಚೆನ್ನಾಗಿ ಫಾಸ್ಟ್ ಗಾಡಿ ಓಡಿಸ್ತಾರೆ ಅಂತ ಅದು ಪೋಷಕರ ತಲೆಯಲ್ಲಿದ್ರೆ ಅದು ತಪ್ಪು. ಮತ್ತೆ ಒಂದಿನ ಅದು ಪರಿಣಾಮ ಎದುರಿಸ್ಬೇಕಾಗ್ತದೆ. ಅದನ್ನು ಅವರೇ ಅದನ್ನ ಅರ್ಥಕೋಬೇಕು, ಪೋಷಕರೇ ನಾವು ತಿಳ್ಕೋಬೇಕು. ನಾವು ಹೇಳೋದು, ನಮ್ಮ ಕಡೆ ಒಂದು ಗಾದೆ ಇದೆ, ನಾವು ಹೇಗೆ ಬೆಳಿತೀವಿ ಹಾಗೆ ನಮ್ಮ ಮಕ್ಕಳು ಬೆಳೀತಾರೆ, ನಾವು ಹೇಗೆ ಬೆಳೆಸ್ತೀವಿ ಹಾಗೆ ಬೆಳೆಸ್ತೀವಿ. ನಾನೇ ಹೆಲ್ಮೆಟ್ ಹಾಕೊಳ್ಳದೆ ನಮ್ಮ ಮಕ್ಕಳನ್ನು ನಾವು ಹಿಂದ್ಗಡೆ ಕುಣಿಸ್ಕೊಂಡು ಹೋದ್ರೆ ಅವ್ನು ನೋಡ್ತಾನೆ, ಓ ನಮ್ಮ ಪಪ್ಪ ನಾವು ಹೆಲ್ಮೆಟ್ನೇ ಹಾಕ್ತಾ ಇಲ್ಲ, ನಾನು ಹಾಕೋದು ಬೇಡ ಅಂತ ಹಾಗೆ ನೋಡಿ. ಯಾವುದು ಅವನ ತಲೆಯಲ್ಲಿ ಹಾಗೆ ಬರುತ್ತೆ, ಅದು ಸೈಕಾಲಜಿ ಹಾಗೇನೆ. ಅದು ನಾನು ಹೆಲ್ಮೆಟ್ ಹಾಕಿ ಕಂಪಲ್ಸರಿ ಎಲ್ಲೂ ಹೋದ್ರು ಹೆಲ್ಮೆಟ್ ಹಾಕೊಂಡೇ ಓಡಿಸ್ತಿದ್ರೆ ಅವನಿಗೂ ಅದೇ ಬರ್ತದೆ. ನೋಡಿ ಕಲಿತೇವೆ ಮಕ್ಕಳು, ಯಾವ್ದಾದ್ರು ಅಷ್ಟೇನೆ. ಅದಕ್ಕಾಗಿ ನಾವು ಸರಿ ಇರಬೇಕು. ಫಸ್ಟ್ ನಾವು ಸರಿಯಾಗಿ ಫಾಲೋ ಮಾಡಿದ್ರೆ ನಮ್ಮ ಮಕ್ಕಳು ಸಹ ಫಾಲೋ ಮಾಡ್ತಾರೆ ಅನ್ನೋದು ನನ್ನ ಆಸೆ. ಸಂಬಂಧಪಟ್ಟವರು ಕ್ಲಿಯರ್ ಮಾಡಿದ್ದಾರೆ. ಮಕ್ಕಳಿಗೆ ಅದು ಗೊತ್ತಾಗಬೇಕು. ನಾವು ತುಂಬಾ ಸಮಯದಿಂದ ನೋಡ್ತಾ ಇದ್ದೇವೆ ಇಲ್ಲಿ ಮಕ್ಕಳು 2 ಜನ ಹೋಗುದೇನು, ಫಾಸ್ಟ್ ಹೋಗುದೇನು, ಹೆಲ್ಮೆಟ್ ಇಲ್ಲ, ಇದೆಲ್ಲ ನಮ್ಗೆ ತುಂಬಾ ವರಿ ಆಗ್ತಿತ್ತು, ಇಲ್ಲಿ ಚಿಂತೆ ಆಗ್ತಿತ್ತು. ನಾವೆಲ್ಲ ಡಿಸ್ಕಸ್ ಮಾಡ್ತಾ ಇದ್ದೇವೆ ಏನ್ ಮಾಡುದು ಇದಕ್ಕೆ ಅಂತ ಹೇಳಿಕೊಂಡು. ಆದ್ರೆ ಇವತ್ತು ನಮ್ಮ OB ಅವರು ಆಕ್ಚುಲಿ ನಮ್ಮ ಪ್ರೆಸಿಡೆಂಟ್ ಮತ್ತೆ ಸಂಬಂಧಪಟ್ಟವರು ಇದಕ್ಕೆ ಸೂಕ್ತ ಒಂದು ಉತ್ತರ ಕೊಡಬೇಕು ಅಂತ ಹೇಳಿ ಇವರನ್ನು ಕರ್ಕೊಂಡು ಬಂದಿದ್ದಾರೆ. ಇದಕ್ಕೆ ನಾವು ಅವರನ್ನು ಅಭಿನಂದಿಸ್ತೇವೆ. ನಿಮ್ಮ 18 ಇಯರ್ಸ್ ಆಗದೆ, ನಿಮಗೆ ಲೈಸೆನ್ಸ್ ಆಗದೆ, ನಿಮಗೆ ಟ್ರಾಫಿಕ್ ರೂಲ್ಸ್ ಗೊತ್ತಿಲ್ಲ. ಆಕ್ಚುಲಿ ಟ್ರಾಫಿಕ್ ರೂಲ್ಸ್ ಗೊತ್ತುಂಟಾ ನಿಮಗೆ? ಟ್ರಾಫಿಕ್ ರೂಲ್ಸ್ ನಿಮಗೆ ಲೈಸೆನ್ಸ್ ಆಗೋ ಟೈಮಲ್ಲಿ ಟ್ರಾಫಿಕ್ ರೂಲ್ಸ್ ಎಲ್ಲ ಹೇಳ್ತಾ ಇದ್ದಾರೆ, ಯಾವ ರೀತಿ ಹೋಗಬೇಕು, ಯಾವ ಸೈಡಲ್ಲಿ ಹೋಗ್ಬೇಕು. ಈಗ ನಿಮಗೆ ರೋಡ್ ಗೊತ್ತುಂಟು, ನಡೆದುಕೊಂಡು ಹೋಗೋದು ಯಾವ ಸೈಡಲ್ಲಿ ಗೊತ್ತುಂಟು, ಅದು ರೂಲ್ಸ್ ಗೊತ್ತುಂಟು. ಆದ್ರೆ ರೋಡ್ ಸೆನ್ಸ್ ಇರಬೇಕು ನಮಗೆ, ಯಾವ ಸೈಡಲ್ಲಿ ಹೋಗಬೇಕು. ವೆಹಿಕಲ್ ಬರುವಾಗ ಒಂದು ಸೈಡಲ್ಲಿ ವೆಹಿಕಲ್ ನಾವು ಲೆಫ್ಟ್ ಅಲ್ಲಿ ಹೋಗ್ತಾ ಇದ್ದೇವೆ, ರೈಟ್ ಅಲ್ಲಿ ಬರ್ತಾ ಇದೆ ಎದುರಿಂದ, ನಾವು ಯಾವ ಸೈಡಲ್ಲಿ ಹೋಗ್ಬೇಕು ಅದು ನಿಮ್ಗೆ ಗೊತ್ತಿದೆ. ಅದೀಗ ನಮ್ಮ ಪ್ರೆಸಿಡೆಂಟ್ ಮತ್ತೆ ಇದಕ್ಕೆ ಅವರನ್ನು ನಾನು ಕೂಡ ಅಭಿನಂದಿಸ್ತೇನೆ. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್. ಇಲ್ಲಿ ನಮ್ಮ ಗ್ರೀನ್ ಕೌಂಟಿ ಅಪಾರ್ಟ್ಮೆಂಟ್ಗೆ ಬಂದು ಅಂಡರ್ ಏಜ್ ಮಕ್ಕಳು ಹೇಗೆ ಕಾನೂನು ಪಾಲಿಸಬೇಕು ಅಂತ ಕ್ಲಿಯರಾಗಿ ಹೇಳಿದ ನಮ್ಮ ಪುಟ್ಟರಾಮ್ ಪೊಲೀಸ್ ಇನ್ಸ್ಪೆಕ್ಟರ್ ಅವರಿಗೆ ತುಂಬ ಧನ್ಯವಾದಗಳು.
ಇನ್ನೊಮ್ಮೆ ಬರಬೇಕು ನಮಗೆ. ಇನ್ನೊಮ್ಮೆ ನಾವು ದೊಡ್ಡ ಮೀಟಿಂಗ್ ಇಡುವಾಗ ಕರಿತೀವಿ, ನೀವು ಬಂದು ಈ ಇನ್ಫಾರ್ಮೇಷನನ್ನು ಇನ್ನೂ ಕ್ಲಿಯರಾಗಿ ಮ್ಯಾಕ್ಸಿಮಮ್ ಜನರಿಗೆ ತಲುಪುವಂತೆ ನೀವು ಸಹಕರಿಸಬೇಕಂತ ನಾನು ವಿನಂತಿಸ್ತಾ ನನಗೆ ತುಂಬ ಧನ್ಯವಾದಗಳು.